ಇರಾನ್ನಲ್ಲಿ ಮತ್ತೆ ಹಿಜಾಬ್ನ ಹಿಂಸಾಚಾರ ಶುರುವಾಗಿದೆ. ಹಿಜಾಬ್ ಧರಿಸದ ಮಹಿಳೆಯರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಹಿಂಸಾಚಾರ ಅನ್ನೋದು ನಿಂತು ಹೋಗಿತ್ತು. ಅಂದ್ರೆ ಹಿಜಾಬ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಆದ್ರೆ ಇದೀಗ ಮತ್ತೆ ಶುರುವಾಗ್ತಾ ಇದೆ. ಮಹಿಳೆಯರನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಹಿಜಾಬ್ ಅನ್ನ ಧರಿಸದ ಮಹಿಳೆಯರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡಿ ಯಾರ್ಯಾರು ಹಿಜಾಬ್ ಅನ್ನ ಧರಿಸಿಲ್ವೋ ಆ ಮಹಿಳೆಯರಿಗೆ ನಡು ರಸ್ತೆಯಲ್ಲೇ ಧರ್ಮದೇಟನ್ನ ಕೊಡ್ಲಾಗ್ತಾ ಇದೆ. ಹಿಜಾಬ್ ಅನ್ನ ಸರಿಯಾಗಿ ಧರಿಸದ ಹೆಣ್ಣು ಮಕ್ಕಳಿಗೂ ಕೂಡ ಥಳಿಸಲಾಗ್ತಾ ಇದೆ. ಬಲವಂತವಾಗಿ ಕಾರಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಕೂದಲನ್ನ ಮುಚ್ಚಿಕೊಳ್ಳದ ಮಹಿಳೆಯರೇ ಇಲ್ಲಿ ಪೊಲೀಸರ ಟಾರ್ಗೆಟ್ ಆಗಿದ್ದಾರೆ. ರಸ್ತೆಗಳಲ್ಲಿ ಮಹಿಳೆಯರನ್ನ ಜೀಪ್ಗೆ ತುಂಬ್ತಾ ಇದ್ದಾರೆ ಪೊಲೀಸರು. ಬಾಲಕಿಯೊಬ್ಬಳ ಲಾಕಪ್ ಡೆತ್ ನಂತರ ಕಡಿಮೆಯಾಗಿತ್ತು ಪೊಲೀಸರ ಕಾಟ. ಈಗ ಮತ್ತೆ ಹಿಜಾಬ್ಗಾಗಿ ಲಾಠಿ ಹಿಡಿದು ನಿಂತಿದ್ದಾರೆ ಇರಾನ್ನ ಪೊಲೀಸರು. ನೋಡಿ, ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಮೊದಲಿಂದಲೂ ತಕರಾರು ಅನ್ನೋದಂತೂ ಇದ್ದೇ ಇದೆ. ಅಲ್ಲಿನ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಆದರೆ ಒಂದು ಹುಡುಗಿಯ ಲಾಕಪ್ ಡೆತ್ ಆಗಿತ್ತು. ಹಿಜಾಬ್ ಧರಿಸಿಲ್ಲ ಅಂತ ಆಕೆಯನ್ನು ಕರೆದುಕೊಂಡು ಹೋಗಲಾಗಿತ್ತು. ಆ ಬಾಲಕಿಯ ಲಾಕಪ್ ಡೆತ್ ಆಗಿದ್ರಿಂದ ಸ್ವಲ್ಪ ಸಮಸ್ಯೆ ಅಲ್ಲಿಗೆ ನಿಂತು ಹೋಗಿದೆ. ಯಾಕಂದರೆ ಭಯಭೀತರಾಗಿದ್ರು ಪೊಲೀಸರು. ಇನ್ನೇನಾಗ್ಬಿಡುತ್ತೋ, ಎಲ್ರೂ ಮೈ ಮೇಲೆ ಬಂದ್ಬಿಡ್ತಾರೇನೋ, ಒಂದು ಸಾವಾಗ್ಬಿಟ್ಟಿದೆಯಲ್ಲ, ಅದು ನಮ್ಮ ತಲೆ ಮೇಲೆ ಬಂದ್ಬಿಟ್ಟಿದೆಯಲ್ಲ ಅಂತ. ಆದರೆ ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಮತ್ತೆ ಹಾವಳಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಹಿಜಾಬನ್ನು ಕರೆಕ್ಟಾಗಿ ಧರಿಸದಂಥ ಮಹಿಳೆಯರನ್ನ, ಕೂದಲನ್ನ ಕಾಣಿಸುವಂತ ಮಹಿಳೆಯರನ್ನ ಎಳ್ಕೊಂಡು ಹೋಗಲಾಗ್ತಾ ಇದೆ. ವೆಹಿಕಲ್ಸ್ಗೆ ಅವರನ್ನ ಬಲವಂತವಾಗಿ ತುಂಬಲಾಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಇದರ ವಿರುದ್ಧ ಸಾಕಷ್ಟು ಆಕ್ರೋಶವಿದೆ. ಹೀಗೆ ಆದರೆ ಕಷ್ಟ ಆಗತ್ತೆ. ಇಲ್ಲಿ ಪೊಲೀಸರು ತಮಗೇನು ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಹೌದು. ಹಾಗಂತ ಈ ರೀತಿಯಾದಂಥ ವರ್ತನೆಯನ್ನ, ಮೃಗೀಯ ರೀತಿಯಾದಂಥ ವರ್ತನೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಇರಾನ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಇಡೀ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವುದಾಗಿರ್ಬೋದು, ಅಥವಾ ಹಿಂಸೆ ಮಾಡುವುದಾಗಿರಬಹುದು, ಧರ್ಮವನ್ನು ಹೇರುವಂಥ ಕೆಲಸವನ್ನು ಮಾಡುವುದಾಗಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಿದೆ. ಆದರೆ ಇದರಿಂದ ಪೊಲೀಸರಂತೂ ಹಿಂದೆ ಸರಿತಾ ಇಲ್ಲ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೂದಲು ಕಾಣೋ ಹಾಗೆ ಏನಾದರೂ ಹಿಜಾಬನ್ನು ಧರಿಸಿದ್ರೆ ಅವರನ್ನ ಬಲವಂತವಾಗಿ ವೆಹಿಕಲ್ಸ್ನಲ್ಲಿ ತುಂಬಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ರಸ್ತೆಯಲ್ಲಿಯೂ ಕೂಡ ಇದೇ ಥರದೊಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಆ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದು ಕೂಡ ಇಲ್ಲ. ಮನೆಯಿಂದ ಹೊರಗೆ ಬರೋದಕ್ಕೂ ಕೆಲವು ಮಹಿಳೆಯರು ಹೆದರ್ಕೊಳ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಬರೋದೇ ಬೇಡ ಅಂತ ನಿರ್ಧರಿಸಿದ್ದಾರೆ. ಎಷ್ಟು ದಿನ ಇದು ನಡೆಯುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಪೊಲೀಸರು ಈ ರೀತಿಯಾದಂಥ ವರ್ತನೆಯನ್ನು ಯಾಕೆ ಮಾಡಬೇಕು ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಲ್ಲಿನ ಆಡಳಿತದ ವಿರುದ್ಧ, ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆದರೂ ಕೂಡ ಈ ಹಿಂಸಾಚಾರ ಅನ್ನೋದು, ಧರ್ಮದೇಟು ಅನ್ನೋದು ಮಾತ್ರ ನಿಂತಿಲ್ಲ. ಕಂಡಲ್ಲಿ ಮಹಿಳೆಯರನ್ನ ಗಮನಿಸ್ತಾ ಇದ್ದಾರೆ. ಸ್ವಲ್ಪ ಹಿಜಾಬ್ ಕರೆಕ್ಟಾಗಿ ಹಾಕಿಲ್ಲ, ಕೂದಲು ಕಾಣ್ತಾ ಇದೆ ಅಂತ ಅಂದ್ರೂ ಕೂಡ ಅವರನ್ನ ಬಲವಂತವಾಗಿ ಎಳ್ಕೊಂಡು ಹೋಗಲಾಗ್ತಾ ಇದೆ. ಹಿಂಸೆಯನ್ನು ಕೊಡಲಾಗ್ತಾ ಇದೆ. ಚಿತ್ರಹಿಂಸೆಯನ್ನು ನೀಡಲಾಗ್ತಾ ಇದೆ. ಇದು ಯಾವ ರೀತಿಯಾದಂಥ ಕಾನೂನು? ಆ ಪ್ರಶ್ನೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಆದರೆ ಮಹಿಳೆಯರಿಗೆ ರಕ್ಷಣೆ ಅನ್ನೋದು ಇರೋದಿಲ್ಲ, ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ, ಈ ಥರದ ಜೀವನವನ್ನು ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಕೆಲವರು ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಬಟ್ ಯಾರು ಏನು ಮಾತಾಡೋ ಹಾಗಿಲ್ಲ. ಮಾತಾಡಿದ್ರೆ ಅವರೂ ತುಂಬ್ತಾರೆ. ಸೊ ಹಾಗಾಗಿ ಒಂದು ರೀತಿಯಾದಂಥ ಆತಂಕದ ವಾತಾವರಣ, ಹಿಂಸಾಚಾರವೇ ನಡೀತಾ ಇದೆ. ಸ್ವಲ್ಪ ದಿನಗಳ ಕಾಲ ನಿಂತು ಹೋಗಿತ್ತು, ಎಲ್ಲವೂ ಸರಿ ಹೋಯಿತು, ಪರವಾಗಿಲ್ಲ ಅಂತ ನೆಮ್ಮದಿಯ ಉಸಿರು ಬಿಡ್ತಾ ಇದ್ರು ಅಲ್ಲಿನ ಮಹಿಳೆಯರು. ಆದರೆ ಈಗ ಮತ್ತೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ.